ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ, ಆರಾಮದಿರಿ? ಇವತ್ತು ಬೆಳಗ್ಗೆ ತಕ್ಷಣ ಪಾತ್ರೆಗಳನ್ನ ತೋರಿಸ್ತಾ ಇದ್ದೀನಿ ಅಂತಿದ್ದೀರಾ. ಇದು ಹೌದು, ಬೆಳಗ್ಗೆ ನಾನು 5 ಗಂಟೆಗೆ ಎದ್ದಿರೋದು. ಹೊರಗಡೆ ಮಳೆ ಆಗ್ತಾಯಿತ್ತು. ಮಳೆ ಆಗ್ತಾ ಇರೋದ್ರಿಂದ ನಾನು ಈ ಒಳಗಡೆನ ಪಾತ್ರೆಗಳನ್ನ ತೊಳಿತಾ ಇದ್ದೆ. ನಾನು ಹೊರಗಡೆ ಕೂತ್ಕೊಂಡು ಬಾಂಡೆ ತೊಳೆಯೋದ್ರಿಂದ ನನಗೆ ಅದೇ ತುಂಬ ಇಷ್ಟ. ನೀಟಾಗೂ ಆಗುತ್ತೆ. ಇದು ನಿಂತ್ಕೊಂಡು ಜಾಸ್ತಿ ಪಾತ್ರೆಗಳಿದ್ರೆ ತೊಳೆಯೋದಕ್ಕೆ ತುಂಬ ಕಷ್ಟನೇ ಆಗುತ್ತೆ. ಆದರೆ ಒಳಗಡೆ ಮರೆ ಆಗ್ತಾ ಇರೋದ್ರಿಂದ ಹೀಗಾಗಿ ನಾನು ಒಳಗಡೆನ ತೊಳಿತಾ ಇದ್ದೆ. ಮಳೆ ಆದ್ರೂ ಕಷ್ಟನೇ, ಮಳೆ ಆಗದೇ ಇದ್ರೂ ಕಷ್ಟನೇ. ಮಳೆ ಜಾಸ್ತಿ ಆಗ್ತಾ ಇದ್ರೆ ಇವು ಮಳೆ ತುಂಬ ಆಗ್ತಾ ಇದೆ ಅಂತಾರೆ, ಮಳೆ ಆಗಿಲ್ಲ ಅಂದರೆ ಇವು ಮಳೆ ಬರಬೇಕಾಗಿತ್ತು ಅಂತಾರೆ. ಹೀಗಾಗಿ ಇವತ್ತು ಒಳಗಡೆನೇ ನಾನು ಎಲ್ಲ ಪಾತ್ರೆಗಳನ್ನ ತೊಳಿತಾ ಇದ್ದೆ. ರಾತ್ರಿ ಹೊತ್ತು ನಾನು ತೊಳೆಯೋದು ಕಡಿಮೆನೇ, ಬೆಳಗ್ಗೆನೇ ಜಾಸ್ತಿ ತೊಳ್ಕೊಳ್ಳೋದು. ಹೀಗಾಗಿ ಅಡುಗೆ ಮನೆಯಲ್ಲೇ ಬುಟ್ಟಿಯೆಲ್ಲ ತೊಳೆದಿಟ್ಕೊಳ್ತಾ ಇದ್ದೆ. ರಾತ್ರಿ ಎಲ್ಲ ಊಟ ಮಾಡಿರುವಂಥ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಅವುಗಳ ಜಾಗಕ್ಕೆ ಅವನ್ನೆಲ್ಲ ಇಟ್ಬಿಟ್ಟು ಆಮೇಲೆ ಹೊರಗಡೆ ರಂಗೋಲಿ ಹಾಕಿದ್ರಾಯ್ತು ಅಂತ ಹೊರಗಡೆ ಹೋಗಿ ರಂಗೋಲಿ ಹಾಕಬೇಕು ಅಂತ ಹೋದೆ. ಇವತ್ತು ಯಾವ ರಂಗೋಲಿ ಹಾಕಿದ್ದೇನಂತ ನೋಡಿ. ಪಾತ್ರೆಗಳನ್ನ ತೊಳೆದ ನಂತರ ಅವನು ಹಾಗೆ ಇಟ್ಟು ಹೋಗಲಿಲ್ಲ. ನಾನು ರಂಗೋಲಿ ಹಾಕೋಕ್ಕಿಂತ ಮುಂಚೆ ಅವುಗಳ ಜಾಗಕ್ಕೆಲ್ಲ ಇಟ್ಬಿಟ್ಟು ಗ್ಯಾಸಿನ ಕಟ್ಟಿಯೆಲ್ಲ ಖಾಲಿ ಮಾಡಿಬಿಟ್ಟು ಹೊರಗಡೆ ಹೋದ್ಬೇಟೆ. ಹೊರಗಡೆ ಕಸ ಗುಡಿಸಿ ನೀರು ಹಾಕಿಬಿಟ್ಟು ರಂಗೋಲಿ ಹಾಕ್ತಾ ಇದ್ದೀನಿ. ಇವತ್ತು ಯಾವ ರಂಗೋಲಿ ಹಾಕಿದೆ ನೋಡಿ. ರಂಗೋಲಿ ಹಾಕಿ ಒಳಗಡೆ ಬಂದೆ. ನಿನ್ನೆ ಸೊಪ್ಪು ಹರಿದಿಟ್ಟಿದ್ನೆಲ್ಲ ಅದನ್ನು ರಾತ್ರಿ ಎಲ್ಲ ಸೋಸಿಟ್ಕೊಂಡು ತೊಳೆದಿಟ್ಕೊಂಡು ಅದನ್ನು ಸೊಪ್ಪಿನ ಪಲ್ಯ ಮಾಡಿದ್ರಾಯ್ತು ಅಂತ ಮಾಡ್ತಾಯಿದ್ದೆ. ರೊಟ್ಟಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಆಗಿರೋ ಈ ಪಲ್ಯನ ಉತ್ತರ ಕರ್ನಾಟಕದವರು ಬೇಸಿಗೆ ಕಾಲದಲ್ಲಂತೂ ತುಂಬಾ ತಿಂತಾರೆ. ಮಳೆಗಾಲದಲ್ಲಿ ನಮ್ಮ ಗಾರ್ಡನಲ್ಲಿ ಬೆಳೆಯೋದ್ರಿಂದ ನಮಗೆ ತುಂಬ ಇಷ್ಟ ಆಗುತ್ತೆ ಈ ಪಲ್ಯನ. ಮಾಡೋದು ಅಷ್ಟೇ ಈಸಿನೇ. ಎಣ್ಣೆ ಕಾಯಿಸ್ಬಿಟ್ಟು ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ಸೊಪ್ಪನ್ನು ಹಾಕಿಬಿಟ್ಟು ಉಪ್ಪು ಅರಿಶಿನ ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ಇದು ಪಲ್ಯ ರೆಡಿ ಆಗಿಬಿಡತ್ತೆ. ಕೆಲವು ಜನ ತುಂಬಾ ಹಾಕ್ತಾರೆ. ಮಸಾಲೆಗಳನ್ನು ಜಾಸ್ತಿ ಬಳಸೋದಿಲ್ಲ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಮಸಾಲೆ ಉಣ್ಣೋದನ್ನೇ ಕಡಿಮೆ ನಾವು. ಹೀಗಾಗಿ ಸಿಂಪಲ್ಲಾಗಿ ಇಷ್ಟೇ ಮಾಡಿರ್ತೀವಿ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಈ ಪಲ್ಯ ತುಂಬ ರುಚಿಯಾಗಿರುತ್ತೆ. ನೋಡಿ, ಕರಿಗೆ ಏಟಾಗಿಬಿಡ್ತದು ಪಲ್ಯ. ಇಷ್ಟು 3 ಜನಕ್ಕೆ ಅಥವಾ 4 ಜನಕ್ಕಾದರೆ ಇಷ್ಟು ರಗಡಾಗುತ್ತೆ ನಮಗೆ. ಈ ಪಲ್ಯ ಮಾಡ್ಕೊಂಡ್ಬಿಟ್ಟೆ. ಇವತ್ತಿನ ರಂಗೋಲಿ ಹೇಗಾಗಿತ್ತು ಮತ್ತು ನಿಮ್ಗೆ ಇಷ್ಟ ಆಗಿದೆ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.